ಡಿಗ್ರಿ ಮುಗಿಸಿದೀನಿ, ಬ್ಯಾಂಕಲ್ಲಿ ಒಂದು ಒಳ್ಳೆ ಕೆಲಸ ತಗೋಬೇಕು ಅನ್ನೋದೇ ನನ್ನ ಆಸೆ. ಅಷ್ಟು ದಿನ ತನಕ ಸುಮ್ಮನೆ ಕೂತ್ಕೊಳ್ಳೋದ್ರ ಬದಲು ನಮ್ಮವೇ ಗಾಡಿ ಅವೇ ನೆಮ್ಮದಿಯಾಗಿ ಓಡಿಸ್ಕೊಂಡು ಸಂಪಾದನೆ ಮಾಡ್ತಾ ಇದ್ದೀನಿ. ಬಿಳ್ಳೆಕಳ್ಳಿಯಿಂದ ಫೋನ್ ಮಾಡಿದ್ರು, ಕಾರ್ ಬ್ಯಾಟ್ರಿ ಹೊಗೆ ಹಾಕಿಸ್ಕೊಬಿಟ್ಟೈತೆ, ಬಂದು ಚೇಂಜ್ ಮಾಡ್ಕೊಡಿ ಅಣ್ಣ ಅಂತ. ಇವ್ರ ಜೊತೆ ಮಾತಾಡಿರೋ ಪೂರ್ತಿ ವಿಡಿಯೋನ ಯೂಟ್ಯೂಬ್ಗೆ ಅಪ್ಲೋಡ್ ಮಾಡಿದ್ದೀನಿ ನೋಡಿ. ಬೇರೆ ಗಾಡಿಗೆ ಬ್ಯಾಟ್ರಿ ಫಿಟ್ ಮಾಡಬೇಕಾದ್ರೆ ಮಿಸ್ ಆಗಿ ಸ್ಪಾನರ್ ಅಲ್ಲೇ ಬಿಟ್ಬಿಟ್ಟು ಬಂದ್ಬಿಟ್ಟಿದ್ದೀನಿ. ಗತಿ ಇಲ್ದಾನೆ ಟ್ಯೂಬ್ಲರ್ ತಗೊಂಡು ಒಳಗೆ ಸಿಗಿಸ್ಬಿಟ್ಟು ಅಥವಲ್ಲೇ ಬ್ಯಾಟ್ರಿ ಬಿಚ್ಚುತ್ತಾ ಇದೀವಿ. ಗ್ಯಾಪ್ ಸಿಕ್ಕೋದು ಸಾಕು, ಅಲ್ಲೇ ಸಿಗಿಸ್ಬಿಡ್ಬೇಕು. ಸಾಕು ಬಿಡಿ ಅಣ್ಣ, ಲೂಸ್ ಮಾಡಿ ಅಷ್ಟೇ ಸಾಕು, ಹೆವಿ ಬೇಡ. ಇದು ಬಿಚ್ಚಿದೆ, ಇದು ಬಿಚ್ಚೋಣ ಫಸ್ಟ್. ಇದನ್ನ ನೀವು ಓಲಾ ಓಪನ್ ಮಾಡೋದ ಕಂಪ್ನಿ ಡ್ಯೂಟಿನ ಅಣ್ಣ? ಗ್ರೂಪ್ ಅಲ್ಲ ಅಣ್ಣ, ಗ್ರೂಪ್ ಡ್ಯೂಟಿ. ಅದೆಲ್ಲ ಪೇಮೆಂಟ್ ಎಲ್ಲ ಅಲ್ಲಲ್ಲೇ ಕೊಡ್ತಾವ ಒಂದೊಂದಿನ? ಓಲಾ ಯಾಕೆ ಓಲಾ ಓಪನ್ ಡ್ಯೂಟಿ ಬೀಳ್ತಾ ಇಲ್ಲ ಇವಾಗ? ಇಲ್ಲ ನಾವು ಅದು ಏನ್ ಕಿಲೋಮೀಟರ್ 10 ರೂಪಾಯಿ ಕೊಡ್ತಾನೆ, ಅದು ಏನು ವರ್ಕೌಟ್ ಆಗುತ್ತಾನೆ? ಏನು ವರ್ಕೌಟ್ ಆಗಲ್ಲ. ಇವಾಗೆಲ್ಲ ಡೀಸೆಲ್ ರೇಟ್ ಜಾಸ್ತಿ. ಡೀಸೆಲ್ ಇದು ಮಾಡಿದ್ರೆ ಗಾಡಿ ತಗೊಬಂದ್ ಇಕ್ತಾರೆ. ಗಾಡಿ ಎತ್ತಿಸ್ಕೋಗ್ಬಿಡೋದಯ್ಯ. ನಿಮ್ದು ಯಾವ ಅಣ್ಣ? ನಮ್ದು ಲಾಕ್ಸ್ಬಿಟ್ಟು ಎತ್ತಿದೆ. ಚಿಕ್ಕಬಳ್ಳಾಪುರ ಅಣ್ಣ, ಬಾಗೇಪಲ್ಲಿ. ಬಾಗೇಪಲ್ಲಿ. ನಿಮ್ಮಪ್ಪ ಅವರು ಗಾಡಿ ಓಡಿಸೋದೇನಾ? ಅವ್ರದೈತೆ ಬಿಸ್ನೆಸ್. ನಂದು ಡಿಗ್ರಿ ಮುಗ್ದೈತೆ, ಬ್ಯಾಂಕ್ ಎಕ್ಸಾಮ್ ಸಿಗೋವರೆಗೂ ಸುಮ್ಮನೆ ಇದ್ ಮಾಡ್ಕೊಂಡಿರಮ್ಮ ಬ್ಯಾಕಪ್ ಓಡಿಸ್ತಾ ಇರೋದ ಇದ ಅಂತ. ಬ್ಯಾಂಕ್ ಟ್ರೈ ಮಾಡ್ತಾ ಇದೀನಿ, ಸಿಗೋವರೆಗೂ ಯಾಕೆ ಖಾಲಿಯಲ್ಲಿ ಮನೇಲಿ ಇರ್ಬೇಕು ಅಂತ. ಬ್ಯಾಂಕಲ್ಲಿ ಮಾಮೂಲಿ ಹೋಗಿ ಸೇರ್ಕೊಬತ್ತಾನೆ ಇವಾಗ್ಲೂ? ಅಣ್ಣ ಅದು ಫೀಲ್ಡ್ ವರ್ಕ್ ಇರುತ್ತೆ, ನನಗೆ ಫೀಲ್ಡ್ ವರ್ಕ್ ಬೇಡ, ಕ್ಲರ್ಕ್ ಸಿಗ್ಬೇಕು ಅಂತ. ಫೀಲ್ಡ್ ವರ್ಕ್ ಎಲ್ಲ ಹಿಂಸೆ ಅದು. ಟಾರ್ಗೆಟ್ ಫೋನ್ಗಿಂತೂ ಈ ಫೋನ್ ಮಾಡಿ ತಲೆ ತಿನ್ನ ಅಂತ ಕೆಲ್ಸಕ್ಕೆ ಹೋಗ್ಬೇಡ ಕಣ. ಯಾವ ಕೆಲ್ಸಕ್ಕೆ ಹೋಗು, ಇನ್ನೊಬ್ಬಗೆ ಫೋನ್ ಮಾಡಿ ಟಾರ್ಚರ್ ಕೆಲ್ಸಕ್ಕೆ ಮಾತ್ರ ಹೋಗ್ಬೇಡ. ಅದಕ್ಕೆ ಹೋಗ್ಬೇಡ, ಗಾಡಿ ಓಡಿಸ್ಕೊಂಡಿದ್ದು ಪರವಾಗಿಲ್ಲ. ಡೈಲಿ ಆಯ್ತು ಅಂದ್ರೆ 50 ಜನ ಬೆಳಗ್ಗೆ ಎದೋಳ್ಸದೆ ಅವರು ನಮ್ಮ ಉಲ್ಟಾ ತಿರುಗಿಸೋಣ. ಬೆಳಗ್ಗೆ ಎದೋಳ್ಸದೆ ಅವರು ಪಾಪ ಏನ್ ಮಾಡೋದು, ಅವ್ರಿಗೂ ಕೆಲಸ ಅದು. ಹೌದು, ಏನ್ ಮಾಡಕ್ಕಾಗತ್ತಣ. ಇವಾಗ ಅಕೌಂಟ್ ಅಲ್ಲಿ ಹೋಗಿ ಜಗಳ ಮಾಡ್ಕೊಂಡ್ ಬಂದಿದ್ದೀನಿ ಬ್ಯಾಂಕಲ್ಲಿ ಹೋಗಿ. ಅಕೌಂಟ್ ಓಪನ್ ಮಾಡ್ಕೊಂಡಿದ್ದೆ, ನನಗೆ ಕನ್ನಡ ಹಾಕೋಬೇಕು ಕಾಣಿಸಲ್ಲ. ಅಮೌಂಟ್ ಫಿಲ್ ಮಾಡ್ಕೊಡ ಅಂದ್ರೆ ನಾನು ಮಾಡ್ಕೊಡಲ್ಲ, ಯಾರ ಕೈಲ ಮಾಡಿಸ್ಕೊಂಬ ಅಣ್ಣ. ಫಸ್ಟ್ ಇದು ಫಿಟ್ ಮಾಡೋಣ, ಇಲ್ಲಾಂದ್ರೆ ಡಮ್ ಅಂತ ಸ್ಪಾರ್ಕ್ ಬರ್ತದೆ. ಹಂಗಂತೀರ? ಅದು ಸ್ಪಾನರ್ ಆ ಗಾಡಿಲೇ ಬಿಟ್ಬಿಟ್ಟಿದ್ದೀನಿ. ಟೈಟ್ ಮಾಡ್ಬಿಡಲ್ಲ, ಕಡಿಮ್ ತಂದು ಫಿಟ್ ಮಾಡಿ ಕಡಿಮ್ ಲೆವೆಲ್ ಟೈಟ್ ಮಾಡೋಣ. ಇದು ಈ ಕಡೆ ಆಗುತ್ತೆ. ಫಿಟ್ ಮಾಡಿ ಎತ್ತಲ್ಲ ಹೆಂಗ, ಇದಕ್ಕೆ ಟಚ್ ಮಾಡಬೇಡಿ. ಟಚ್ ಮಾಡೋದು ಸ್ಪಾರ್ಕ್ ಬರ್ತದೆ. ಹಿಂಗೆ ತಿರುಗಿಸಿ ಅಪ್ಪಿ ತಪ್ಪಿ ಟಚ್ ಮಾಡೋದು, ಹಂಗೆ ಬೇಕಾದ್ರೆ ಪಟಾಕಿ ಹೊಡಿತದೆ. ಗೌರಿ ಹಬ್ಬ ಮತ್ತು ಪಟಾಕಿ ಹೊಡಂಗಿದ್ರೆ ಹೊಡಿಬೇಕು ಇವಾಗಲೇ. ಬ್ಯಾಟು ಏನು ಟರ್ಮಿನಲ್ ಇದಾಯ್ತದೆ ಅಷ್ಟೇ, ಮೆಲ್ಟ್ ಆಗೋಯ್ತದೆ ಅಷ್ಟಾಗ್ಲ. ಮಾಡ್ಕೊಡಲ್ಲ ಅಂತ ಹೇಳೋದು ಬ್ಯಾಂಕಲ್ಲಿ, ನೀನೇನಕ್ಕೆ ಕೂತಿದ್ದೆ ಅಂತ ಬಂದಿದ್ದೀನಿ. ನಂದು ಮಾಡ್ಕೊಡೋದಿಲ್ಲ. ನೀವೇನು ಕೆಲಸ ಮಾಡೋದಣ್ಣ? ಸೇಮ್ ಅಣ್ಣ, ಕಾರು ಒಂದು ಅವರ ಗಾಡಿ ಐತಿ. ಹೌದಾ? ಅದಕ್ಕೆಲ್ಲ ಎಷ್ಟಣ್ಣ ಬ್ಯಾಟ್ರಿ? ಅದಕ್ಕೆ 4200 ರೂಪಾಯಿ. 4200 ರೂಪಾಯಿ? 4200. ಎಕ್ಸ್ಚೇಂಜ್ ಮಾಡಿದ? ಎಕ್ಸ್ಚೇಂಜ್ ಮಾಡಿದೆ. ಇದಕ್ಕೂ ಅದಕ್ಕೂ ಇದು ಬ್ಯಾಟ್ರಿ ಡಿಫ್ರೆನ್ಸ್, ಕೆಪಾಸಿಟಿ ಜಾಸ್ತಿ ಇರ್ತದೆ ಅಣ್ಣ. ಯಾರು ಇದಕ್ಕೆ? ಈ ಗಾಡಿ ಇಲ್ಲ, ಇದೆ ತಗ ಸಾಕು. ETFs ಕೆಪಾಸಿಟಿ ಜಾಸ್ತಿ, ನಿಮ್ದು ಅವ್ರವಾಗ ಕೆಪಾಸಿಟಿ ಕಡಿಮೆ ಇರ್ತದೆ. ಸಾಕು ಬಿಡಿ ಅಷ್ಟೇ. ಮಾಡ್ಬಿಟ್ಟು ಯಾವ್ದಾವ್ದೋ ಗ್ಯಾನ್ದಲ್ಲಿ ಮಾತಾಡ್ಕೊಂಡು ಇನ್ನೇನು ಮಾಡ್ತೀರಾ? ಏನಾದ್ರು ಒಂದು ಎಡವಟ್ಟು ಆಯ್ತದೆ. ಹೋಗಿದ ಕಡೆ ಎಲ್ಲ ಬಿಟ್ಬಿಡ್ಬೇಡ. ಇಲ್ಲ ಅಣ್ಣ, ಅವು ಮಾತಾಡ್ತಿದ್ವಾ, ಅದೇ ಆಗೋದು. ಸುಮ್ಮನೆ ಅಲ್ಲಿ 2 ವರ್ಷ ಆಗಿತ್ತಂತೆ ಗಾಡಿ ನಿಲ್ಸಿ. ಓಹೋ, ಸ್ಟಾರ್ಟ್ ಆಗ್ಬಿಡ್ತಾವ, ಅಣ್ಣ ಖುಷಿ ಆಗೋದ. ಹಂಗೆ ಖುಷಿಲಿ ನಾನು ಮಾತಾಡ್ತಾ ಇದ್ದೆ, 2 ವರ್ಷ ಆದ್ರೂ ಸ್ಟಾರ್ಟ್ ಆಯ್ತಲ್ಲ ಗಾಡಿ, ಇದು ಬಡ್ಡಿ ಮಗಂದು ಇನ್ ಹೆಂಗೈತೆ ಅಂತವ. ಅದ್ ಅಲ್ಲೇ ಬಿಟ್ಬಿಟ್ಟು ಬಂದ್ಬಿಟ್ಟಿದೀನಿ. ಹಳೆ ಗಾಡಿಗ್ಲೆ ಬಿಡ. 2 ವರ್ಷ ಆಗೈತೆ ನಿಲ್ಸಿ. ಏನ್ ಇಲಿಗಳೆಲ್ಲ ಕಚ್ಚಿ ಸಂಸಾರ ಮಾಡವೆ, ಹಂಗೂ ಸ್ಟಾರ್ಟ್ ಆಗೋಯ್ತು ನೋಡಿ. ಅವಣ್ಣನ ಖುಷಿ ಆಗೋದ ಪಾಪ ಸ್ಟಾರ್ಟ್ ಆದಕ್ಕೆ. ಏನ್ ಅವು ಗಟ್ಟಿ ಗಾಡಿಗಳು ಅವು. ಹೆಂಗೋ ಟೋಯಿಂಗ್ ಮಾಡ್ಸಕ್ಕೆ ಹೇಳಿದೆ ಕಣಪ್ಪ, ಹೆಂಗೋ ಹತ್ತದು ದುಡ್ಡು ಉಳ್ಕತ್ತು ಅಂತ. ನಾನ್ ಬೆಳಗ್ಗೆ ನಿಮ್ ವಿಡಿಯೋನ ಸೇವ್ ಮಾಡ್ಕೊಂಡಿದ್ದೆ. ಮುಂಚೆ ಒಂದ್ಸತಿ ಈ ತರ ಪ್ರಾಬ್ಲಮ್ ಇದ್ದಾಗ ನಾನು ಡಿಸ್ಟಿಲ್ ವಾಟರ್ ಹಾಕಿ ರೆಡಿ ಮಾಡಿದ್ದೆ. ಅವಾಗ್ಲೇನೆ ನಿಮ್ಗೆ ಫೋನ್ ಹಾಕಿದ್ದೆ ನಾನು, ಇನ್ ರೆಡಿ ಆಯ್ತಲ್ಲ ಅಂತ ಸುಮ್ನಾದೆ. ಸುಮ್ನಾಗೋದು ಹಂಗೆ ಫೋನ್ ಮಾಡ್ತಾರೆ, ಸ್ಟಾರ್ಟ್ ಆಯ್ತು ಅಂದ್ಬಿಟ್ಟು ಸುಮ್ನೆ ಆಗಿದ್ದೀನಿ ಅಷ್ಟೇ. ನಿಂತೋದಾಗ ನೋಡ್ಕೊಳಮ್ಮ ಆಮೇಲೆ ಅಂತ ಅಂದ್ಬಿಟ್ಟು. ಇನ್ ಲಾಸ್ಟ್ ಇದು ಆಗಲ್ಲ ಅಂತ 15-20 ವಿಡಿಯೋ ಸೇವ್ ಮಾಡಿಕ್ಕಿದೆ ಅಣ್ಣ. ಆದ್ರೆ ಹುಡ್ಕೋ ಟೈಮಲ್ಲಿ ಒಂದು ಸಿಗೋದಿಲ್ಲ. ಎಲ್ಲರಿಗೂ ಅದೇ ಪ್ರಾಬ್ಲಮ್. ಅದಕ್ಕೆ ಸೇವ್ ಮಾಡಿಬಿಟ್ಟಿದ್ದೀನಿ. ನಂಬರ್ ಸೇವ್ ಮಾಡ್ಕೊಬಿಟ್ಟು ನೆನ್ಪಿಡ್ತದೆ ಬ್ಯಾಟ್ರಿ ಅಂತ. ಆ ವಿಡಿಯೋ ಪ್ರಾಬ್ಲಮ್ ಆದಾಗ ಅದು ತಲೆ ಬಿಸಿ ಓಡೋದಿಲ್ಲ. 1 ಗಂಟೆ ಕುತ್ಕೊಂಡು ಹುಡ್ಕೋದು, ನಮ್ ವಿಡಿಯೋ ಸಿಗೋದಿಲ್ಲ. ಎಲ್ರದ್ದು ಅದೇ ಪ್ರಾಬ್ಲಮ್. ಸ್ಟಾರ್ಟ್ ಮಾಡೋಣ. ಸಾಕು. ನಿನ್ನ ಹತ್ರ ಆಯ್ತಾ? ಕೀಲ್ವಾ? ಅವನ ಹತ್ರ ಇರ್ಬೇಕು.
ಇನ್ನೊಂದು ಗಾಡಿ ಯಾವ್ದೈತೆ ಅಣ್ಣ? ಏನು ಅವರ ಈ ಶಿಫ್ಟ್ ಐತೆ ನಿಮ್ಮಂತೆ ನಿಮ್ಮ ಡ್ಯಾಡಿ ಅದು ಕ್ರಿಸ್ಟಾನೇ ಇರೋದು. ಕ್ರಿಸ್ಟಾ ಕ್ರಿಸ್ಟಾ ಎಲ್ಲ ಅದೇನೆ, ಎಲ್ಲ ಗ್ರೂಪ್ ಡ್ಯೂಟಿಗಳೇ ಮಾಡೋದು. ಔಟ್ ಆಫ್ ಸ್ಟೇಷನ್ ಸಿಕ್ಬಿಟ್ರೆ ಚಂದ, ನೆಮ್ಮದಿಯಾಗಿ 2-3 ದಿನ ಕಾಲ ಪರ್ಫೆಕ್ಟ್. ಕಳ್ಕೊಂಡು. ಇವಾಗ ನೆಮ್ಮದಿ ಆಯ್ತು. ಬೆಂಗಳೂರು ಮಕ್ಕಳೇ ನೋಡೋದಿಲ್ಲ, ತಡಿ ವೋಲ್ಟೇಜ್ ಒಂದು ಚೆಕ್ ಮಾಡ್ತೀನಿ ಹಂಗೆ. ಓ ಒಂದೇ ಸ್ವಲ್ಪ ಸೌಂಡ್ ಕೇಳಿಸ್ತಾ ಇಲ್ವಾ? ಇಲ್ಲ, ಮುಟ್ಕೋಬೇಕಷ್ಟೇ. ಹೊಸ ಬಿಟ್ರಿ ಸ್ವಿಂಗ್ ಅಂತ ಎಗರ್ಕೊಂತು ಅಷ್ಟೇ. ವೋಲ್ಟೇಜ್ 14 ಬಂದು ಇನ್ನೂ ಸಮಾಧಾನ. ಹಿಡ್ಕೋಣ ಹಂಗೆ ಅದ. ಗೊತ್ತಾಯ್ತು ಅಣ್ಣ, ಕರೆಕ್ಟಾಗಿದೆ ಡೈನಮೋ ಎಲ್ಲ. ಡೈನಮೋ ಎಲ್ಲ ಕೆಲಸ ಮೊನ್ನೆ ಅದನ್ನೇ ಎಲ್ಲ ಚೆಕ್ ಮಾಡು ಅಂತ ಹೇಳಿದ್ರು ನೀವು ಅಪ್ಪ ಫೋನಲ್ಲಿ, ಅದೇ ಹೇಳಿದ ಅವಾಗ. ಎಲ್ಲ ಚೆಕ್ ಮಾಡ್ಬಿಡಪ್ಪ ಅಂತ ಅವಾಗ ಅನ್ಕೊಂಡೆ. ಓ ಇವು ಹಳೆ ಹುಲಿ, ಹೊಸ ಹುಲಿ ಎಲ್ಲ ಇವು ಹಳೆ ಹುಲಿ. ವೋಲ್ಟೇಜ್ ಚೆಕ್ ಮಾಡಿ ಅಂದ್ಮೇಲೆ ಅವಾಗ ಪಕ್ಕ ತೊಳಗಿದಾರೆ ಅಂತ. ಒಬ್ಬ ನಿಮಿಷ ಅದೇ ಡ್ಯೂಟಿ ಮಾಡೋದು ಕಷ್ಟ. ನಮ್ಗೇನು ಎಲ್ಲ ಇರಲಿ ಅಣ್ಣ, ನಮ್ಮ ಬೆಂಗಳೂರಲ್ಲಿ ಹೋಯ್ತೀವಿ. ಎಕಡೆಯಿಂದ ನಮ್ಮ ಅಂಗಡಿ ಕರೆಕ್ಟಾಗಿ ಮಧ್ಯದಲ್ಲಿ ಐತೆ. ಎಕಡೆಗೆ ಹೋದು 30 ಕಿಲೋಮೀಟರ್ ಐತೆ, ಯಲಹಂಕ ಹೋದು 30 ಕಿಲೋಮೀಟರ್, ಯಶವಂತಪುರ ಹೋದು 30 ಕಿಲೋ, ಇದು ಯಲಹಂಕ 30 ಆಯ್ತದೆ, ಎಲೆಕ್ಟ್ರಾನ್ ಸಿಟಿನೂ 30 ಆಯ್ತದೆ. ಇನ್ನು 8ನೇ ಮೈಲಿ ಜಾಲಹಳ್ಳಿ ಅಲ್ಲಿಗಂತೂ 30 ಕಿಲೋಮೀಟರ್ ಆಯ್ತದೆ. ಇದು ಇವಾಗ ಈ ಬ್ಯಾಟ್ರಿ ಅವನ ಹಾಕ್ಸಿ ಎಷ್ಟು ಆಗಿರ್ಬೋದಣ್ಣ? ಈ ಬ್ಯಾಟ್ರಿ ಹಾಕ್ಸಿ 2023 2023 ಹಾಕಿರೋದು. 24, 25, 26 4 ವರ್ಷ ಬಂದದೆ ಅಷ್ಟೇ ಬರೋದಣ್ಣ. ಇವಾಗ ಇದು ಅಷ್ಟೇ ಅಣ್ಣ. ಅದ್ರ ಮೇಲೆ 5 ವರ್ಷ ಅಂತ ಬರ್ತಿರ್ತವೆ. ಇದು ಏನ್ ಕಿತ್ತಾಡ್ಸ ಎಲ್ಲ ಕಂಪ್ನಿ ಪ್ರಮೋಷನ್ ಮಾಡಿ ಕಂಪ್ನಿ ಇವಾಗ ಎಲ್ಲ ಮುಂಚೆ ಮುಚ್ಚಿಬಿಡ್ಲಣ್ಣ ಇದು. ಮುಚ್ಚಿಬಿಡಿ ಅಣ್ಣ. ತುಂಬಾ